ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನ ಆದಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ಅಂತಂದರೆ ವ್ಲಾಗ್ಸ್ ಎಲ್ಲ ಮಾಡ್ಕೊಂಡಿದ್ದೆ, ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೈಲಿ ಒಂದೊಂದು ಅಥವಾ 2 ಡೇಸ್ಕೊಂಡು ಆ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ನಾನು ಇವಾಗ ಹಸ್ಬೆಂಡ್ ಮನೆಗೆ ಬಂದಿದ್ದೀನಿ. ಸೊ ಬಂದು ಆಲ್ರೆಡಿ 2 ಡೇಸ್ ಆಯಿತು. 2 ಡೇಸಿಂದ ಬಂದಾಗಿಂದ ಬರೀ ಕೆಲಸನೇ ಮಾಡ್ತಾ ಇದ್ದೆ. ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಸೊ ಇಂಟ್ರೊಡಕ್ಷನ್ ಕೊಟ್ಟಿರಲಿಲ್ಲ, ಸೊ ಹಾಗಾಗಿ ಇಂಟ್ರೊಡಕ್ಷನ್ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬಂದಾಗಿಂದ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮತ್ತೆ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮಂಗಳವಾರ ನಾನು ಎಲ್ಲ ಕ್ಲೀನಿಂಗ್ ಮಾಡಿದೆ. ಸೊ ಕ್ಲೀನಿಂಗ್ ರೋಟೀನ್ ವ್ಲಾಗ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೀವು ನೋಡ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವಾಗ ನಾನು ಬಂದುಬಿಟ್ಟು ಇವತ್ತಿನ ದಿನ ಕೆಲಸ ಏನಿರುತ್ತೆ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತೇನು ಜಾಸ್ತಿ ಅನ್ನೋ ಥರ ಇಲ್ಲ, ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೋಬೇಕು, ಹಾಗೆಯೇ ಸ್ವಲ್ಪ ಮನೆಯೆಲ್ಲ ನೀಟಾಗಿ ಒರೆಸ್ಕೊಬೇಕು, ಮತ್ತು ಈ ಫ್ರಿಡ್ಜ್ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಆರ್ಗನೈಸ್ ಮಾಡಬೇಕು ಅಷ್ಟೇ. ಸೊ ಆ ಕೆಲಸನ ಇವತ್ತು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಫ್ರಿಡ್ಜ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ಡಾಗಿ ಇಟ್ಕೊಳ್ಳೋಣ. ಅಂದರೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ನಾನು ತರ್ಸೋಕೆ ಹೋಗಿಲ್ಲ, ಆಮೇಲೆ ತರಿಸ್ಕೊಳ್ಳೋಣ. ಫಸ್ಟು ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಬೇಕಾದಾಗ ನಾವು ತರಿಸ್ಕೊಂಡು ಸ್ಟೋರ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಹಂಗೇನೆ ವಿಡಿಯೋನ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆರ್ಗನೈಸಿಂಗ್ ಮಾಡೋಣ, ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನಾನು ಫ್ರಿಡ್ಜ್ಗೋಸ್ಕರ ಅಂತ ಕೆಲವೊಂದಿಷ್ಟು ಐಟಮ್ಸ್ನ ತರಿಸ್ಕೊಂಡಿದ್ದೆ. ಇದು ಸಪ್ರೇಟ್ ವ್ಲಾಗ್ ಹಾಕ್ತೀನಿ ನಾನು. ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಮೇ ಬಿ ಶಾಪಿಂಗ್ ಬ್ಲಾಗ್ ಬಂದಿರ್ಬೋದು ಅಂತ ಅನ್ಕೊತೀನಿ. ಬಂದಿಲ್ಲ ಅಂತಂದರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ನು ಕೂಡ ಶೇರ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿದೆ ಇದ್ರ ಕ್ವಾಲಿಟಿ ಕೂಡ. ಇದು ಬಂದುಬಿಟ್ಟು 4 ಪೀಸಸ್ ಬಂದಿದೆ ನನಗೆ ಫ್ರಿಡ್ಜ್ಗೋಸ್ಕರ ಅಂತ ತರಿಸ್ಕೊಂಡಿರೋದು. ಇದು 94 ರೂಪಾಯಿಗೆ ಸಿಕ್ಕಿರೋದು. ಹಾಗೆಯೇ ಕೆಲವೊಂದಿಷ್ಟು ಸ್ಟೋರೇಜ್ ಬಾಕ್ಸಸ್ನು ಕೂಡ ತರಿಸ್ಕೊಂಡಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಸೊ ಫಸ್ಟು ಫ್ರಿಡ್ಜ್ನೆಲ್ಲ ಒಳಗಡೆ ಇರೋದೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದೆಲ್ಲ ಬಂದುಬಿಟ್ಟು ಹಬ್ಬಕ್ಕೆ ಕ್ಲೀನ್ ಮಾಡ್ತಾ ಇರೋದು. ನಾನು ಲಾಸ್ಟ್ ವ್ಲಾಗಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ಇವತ್ತಿನ ದಿನ ಎಲ್ಲ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಸೊ ಫೈನಲ್ ಫ್ರಿಡ್ಜ್ ಒಂದು ಡೀಪ್ ಕ್ಲೀನ್ ಮಾಡಬೇಕಾಗಿತ್ತು, ಯಾಕಂದರೆ 1.5 ಮಂತ್ ಆಗಿಬಿಟ್ಟಿತ್ತಲ್ವ. ಸೊ ಹಾಗಾಗಿ ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಹಂಗೆ ಡೀಪ್ ಕ್ಲೀನಿಂಗ್ ವ್ಲಾಗ್ನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಫಸ್ಟು ನಾನು ಸ್ವಿಚ್ ಆಫ್ ಮಾಡಿದ್ದೀನಿ. ನೀವೇ ಯಾರೇ ಆದ್ರೂ ಫ್ರಿಡ್ಜ್ ಕ್ಲೀನ್ ಮಾಡಬೇಕಾದ್ರೆ ಮೊದಲು ಫಸ್ಟು ಸ್ವಿಚ್ ಆಫ್ ಮಾಡಿ, ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಬೈ ಮಿಸ್ಸಾಗಿ ಅಕಸ್ಮಾತಾಗಿ ಗೊತ್ತಾಗಿಲ್ಲ ಅಂತಂದರೆ ಫಸ್ಟು ಯಾರೇ ಆಗಿರಲಿ ಫಸ್ಟು ಸ್ವಿಚ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಅದನ್ನು ಬಿಟ್ಬಿಡಿ. ಅದಾದಮೇಲೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟು ನಾನು ಒಳಗಡೆ ಏನೇನು ಐಟಮ್ಸ್ ಇತ್ತು ಅದನ್ನೆಲ್ಲ ರಿಮೂವ್ ಮಾಡಿಕೊಂಡೆ. ಸೊ ನಾನು ಬಂದುಬಿಟ್ಟು ಆನ್ಲೈನಲ್ಲಿ ಶಾಪಿಂಗ್ ಮಾಡಿರೋ ಕವರ್ಸ್ ಎಲ್ಲ ಹಾಕ್ಕೊಂಡಿದ್ದೆ ಶೀಟ್ ಎಲ್ಲ ತೋರಿಸೋದಕ್ಕಿಂತ ಮುಂಚೆನೇ. ಸೊ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಒಂದು ಸತಿ ವೆಟ್ ಬಟ್ಟೆಯಿಂದ ನೀಟಾಗಿ ಅದನ್ನೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಫಸ್ಟ್ ಏನು ಮಾಡಿದೆ ಅಂದರೆ ಬಾಕ್ಸಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಫಸ್ಟು ವಾಶ್ ಮಾಡಿ ಇಟ್ಬಿಟ್ಟು ಬಂದುಬಿಡೋಣ, ಅದು ನಿಧಾನಕ್ಕೆ ಆರಲಿ. ಸೊ ಆರಾದಮೇಲೆ ಅದನ್ನು ಸ್ವಲ್ಪ ಟೈಮ್ ಬಿಟ್ಬಿಟ್ರೆ ನಾನು ನೀಟಾಗಿ ಕ್ಲೀನ್ ಮಾಡೋ ಅಷ್ಟರಲ್ಲಿ 2 ಕೂಡ ಬ್ಯಾಲೆನ್ಸ್ ಆಗುತ್ತೆ ಅಂತಂದ್ಬಿಟ್ಟು ಬಾಕ್ಸಸ್ ಎಲ್ಲ ತೊಗೊಂಡೋಗ್ಬಿಟ್ಟು ಫಸ್ಟು ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಬಿಟ್ಟು ಬಂದೆ. ಸೊ ಇವಾಗ ಒಂದು ವೆಟ್ ಬಟ್ಟೆಯಲ್ಲಿ ನಾನು ನೀಟಾಗಿ ಫ್ರಿಜ್ಜಲ್ಲಿ ಏನಾದರೂ ಕಳೆ ಇದೆಯಾ, ಕಲೆ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಫಸ್ಟ್ ಅದನ್ನೆಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಒಂದು ಡ್ರೈ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಬಿಟ್ರೆ ಸಾಕಾಗುತ್ತೆ ಅಂತ ಅನ್ಕೊತೀನಿ. ಕೆಲವೊಬ್ಬೊಬ್ಬರು ಲಿಕ್ವಿಡ್ ಎಲ್ಲ ಯೂಸ್ ಮಾಡ್ತಾರೆ, ಇಲ್ಲ ಸ್ಪ್ರೇ ಎಲ್ಲ ಯೂಸ್ ಮಾಡ್ತಾರೆ. ಬಟ್ ನಾನು ಅದು ಯಾವುದನ್ನು ಯೂಸ್ ಮಾಡಲ್ಲ. ಜಸ್ಟ್ ಸ್ವಲ್ಪ ವೆಟ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆಮೇಲೆ ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊತೀನಿ ಅಷ್ಟೇ. ಇನ್ನೇನು ಜಾಸ್ತಿ ಎಕ್ಸ್ಟ್ರಾ ಏನು ಅನ್ನೋ ಥರ ಏನು ಯೂಸ್ ಮಾಡಲ್ಲ, ಮುಂದೆ ಗೊತ್ತಿಲ್ಲ. ಬಟ್ ಇವಾಗ ಅಟ್ ಪ್ರೆಸೆಂಟ್ ನಾನು ಏನನ್ನು ಯೂಸ್ ಮಾಡ್ತಾಯಿಲ್ಲ, ಜಸ್ಟ್ ಹಂಗೇ ಬಟ್ಟೆಯಲ್ಲಿ ಒರೆಸ್ಕೊತಿರ್ತೀನಿ ಅಷ್ಟೇ. ಸೊ ಇವಾಗ ಕಂಪ್ಲೀಟಾಗಿ ನಾನು ಫ್ರಿಜ್ಜೆಲ್ಲ ಕೆಳಗಡೆ ಪಾರ್ಟ್ ಏನು ಬರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಫ್ರೀಝರ್ನ ಕ್ಲೀನ್ ಮಾಡಿಕೊಂಡೇ ಇಲ್ಲ, ಸೊ ಅದನ್ನು ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿ ಬಾಕ್ಸಸ್ ಎಲ್ಲ ನೀಟಾಗಿ ಒರೆಸಿ ಮತ್ತು ಗ್ಲಾಸ್ ಏನು ಐಟಮ್ಸ್ ಇದೆ ಅದನ್ನೆಲ್ಲ ತೊಗೊಂಬಂದು ಇವಾಗ ಹಾಕಾಯಿತು. ಸೊ ಅದಾದಮೇಲೆ ಶೀಟ್ ಏನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ ನಾನು ಅದನ್ನೆಲ್ಲ ಕಂಪ್ಲೀಟಾಗಿ ಹಾಕ್ಕೊಂಡೆ. ಅದಾದಮೇಲೆ ಅದ್ರದ್ದು ಕವರು ಕೂಡ ಇತ್ತು ಅಲ್ವಾ, ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಕೆಳಗಡೆ ವೆಜಿಟೇಬಲ್ ಟ್ರೈ ಕೊಟ್ಟಿದ್ದಾರೆ
ಅಲ್ವಾ, ಅಲ್ಲಿಗೂ ಕೂಡ ಹಾಕ್ಕೊಂಡೆ. ಅದಾದಮೇಲೆ ಇವಾಗ ಬಂದುಬಿಟ್ಟು ನಾನು ಸ್ಟೋರೇಜ್ ಬಾಕ್ಸಸ್ ತರಿಸ್ಕೊಂಡಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಅಂದರೆ ಇವಾಗ ವೆಜಿಟೇಬಲ್ಸ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ, ಸೊಪ್ಪಾಗಿರ್ಬೋದು, ಸೊ ಆ ಥರ ಐಟಮ್ಸ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ಥರ ಬಾಕ್ಸಸ್ನ ತರಿಸ್ಕೊಂಡಿದ್ದೀನಿ. ಇದು 6 ಬಾಕ್ಸಸ್ ಬಂದಿದೆ. ಇದ್ರ ಜೊತೆ ಜಿಪ್ ಲಾಕ್ ಕವರ್ಸ್ ಏನು ಬರುತ್ತೆ ಅದನ್ನು ಕೂಡ ಬಂದಿದೆ. ಬಟ್ ನಾನು ವೆಜಿಟೇಬಲ್ಸ್ ಏನೂ ಬೈನೇ ಮಾಡಿಲ್ಲ, ತರಿಸ್ಕೊಂಡು ಇಲ್ಲ ಮನೆಗೆ. ಸೊ ನಾಳೆ ಅಥವಾ ನಾಳಿದ್ದು ನೋಡಬೇಕು ಅಂತಂದ್ಬಿಟ್ಟು ಆಮೇಲೆ ತರಿಸ್ಕೊಳ್ಳೋಣ, ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಕಂಪ್ಲೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ ಆ ಬಾಕ್ಸಸ್ಗೆ ಏನೇನು ತರಕಾರಿ ಇತ್ತು ಅಷ್ಟನ್ನು ಮಾತ್ರ ಸ್ಟೋರೇಜ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಸೊಪ್ಪು, ನಿಂಬೆಹಣ್ಣು, ಸೊ ಎಕ್ಸೆಟ್ರಾ ಏನೇನಿತ್ತು ಅದನ್ನೇ ಆ ಬಾಕ್ಸಸ್ಗೆ ಅದರೊಳಗಡೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಕ್ಯಾರೆಟು, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಟೊಮೊಟೊ, ಹಾಗೆ ಚಿಲ್ಲಿ, ಮತ್ತು ಬದನೆಕಾಯಿ, ಮೂಲಂಗಿ, ಮತ್ತು ದಂಟಿನ ಸೊಪ್ಪು ಏನು ಬರುತ್ತೆ ಇಷ್ಟು ಕೂಡ ಇತ್ತು. ಅದನ್ನೆಲ್ಲ ಬಾಕ್ಸಸ್ಗೆ ಹಾಕಿ ಅದನ್ನೆಲ್ಲ ಇವಾಗ ನೀಟಾಗಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾರ್ಮಲಾಗಿ ನಾನು ಪ್ಲಾಸ್ಟಿಕ್ ಬಾಕ್ಸಸ್ಸೇ ಇಟ್ಕೊಂಡಿದ್ದೆ. ಇವಾಗಲೂ ಕೆಲವೊಂದಿಷ್ಟು ಇಟ್ಕೊಂಡಿದ್ದೀನಿ, ಅಂದರೆ ವೆಜಿಟೇಬಲ್ಸ್ಗೆ ಅಂತ ಅಂದ್ಬಿಟ್ಟು ಇದೊಂಥರ ಲುಕ್ ವೈಸ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೆ. ಇವಾಗ ತುಂಬ ಚೆನ್ನಾಗಿದೆ, ಒಂಥರ ಫ್ರಿಜ್ಗೆ ಹೊಸ ಲುಕ್ಕೇ ಬಂತು ಅಂತ ಅಂದ್ಕೊತೀನಿ. ಚೆನ್ನಾಗಿದೆ, ಆರಾಮಾಗಿ ಇದನ್ನೆಲ್ಲ ನೀಟಾಗಿ ಸ್ಟೋರೇಜ್ ಮಾಡಿಕೊಂಡೆ ನಾನು. ಇನ್ನೊಂದಿಷ್ಟು ಕೆಲವು ಐಟಮ್ಸ್ಗಳು. ಸೊ ಈ ಕೆಲವೊಂದಿಷ್ಟು ಬಾಕ್ಸ್ಗಳಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಅರಿಶಿನ ಇಟ್ಕೊಂಡಿದ್ದೀನಿ, ಅಂದರೆ ಇದು ಮುಖಕ್ಕೆ ಹಾಕೋ ಅರಿಶಿನ, ಪ್ಯೂರ್ ಅರಿಶಿನ. ಹಾಗೆಯೇ ಈ ಬಾಕ್ಸಲ್ಲಿ ಬಂದ್ಬಿಟ್ಟು ಅಡುಗೆ ಅರಿಶಿನ ಇಟ್ಕೊಂಡಿದ್ದೀನಿ, ಇದು ಗೊತ್ತಿರುತ್ತೆ ಪೌಡರು. ಸೊ ಹಾಗೆಯೇ ಈ ಗ್ಲಾಸಲ್ಲಿ ಇದರಲ್ಲಿ ಬಂದ್ಬಿಟ್ಟು ಬಿಳಿ ಎಳ್ಳು, ಇದರಲ್ಲಿ ಬ್ಲ್ಯಾಕ್ ಸೀಡ್ಸ್ ಕರಿ ಎಳ್ಳು ಇಟ್ಕೊಂಡಿದ್ದೀನಿ. ಹಾಗೆಯೇ ಇದರಲ್ಲಿ ಜೀರಿಗೆ ಮತ್ತು ಇದರಲ್ಲಿ ಸೋಂಪು ಕಾಳು ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ, ಹಾಗೆಯೇ ಇದರಲ್ಲಿ ಬಂದ್ಬಿಟ್ಟು ಕೊತ್ತಂಬರಿ ಧನಿಯಾ ಏನು ಬರುತ್ತೆ ಅದನ್ನ ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬಂದ್ಬಿಟ್ಟು ಚಿಲ್ಲಿ ಪೌಡರ್ ಇಟ್ಕೊಂಡಿದ್ದೀನಿ. ಇದನ್ನ ಕೆಲವೊಂದಿಷ್ಟು ಐಟಮ್ಸ್ಗಳಿಗೆ ಮಾತ್ರ ಯೂಸ್ ಮಾಡೋದು ನಾನು, ಇದನ್ನ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋ ಐಟಮ್ಸ್ ಮಾತ್ರ ಈ ಪೌಡರ್ನ ಯೂಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಶುಂಠಿ, ಒಣಶುಂಠಿ ಏನು ಬರುತ್ತೆ ಅದನ್ನ ಪೌಡರ್ ಮಾಡಿಟ್ಕೊಂಡಿದ್ದೀನಿ, ಒಣಶುಂಠಿ ಪೌಡರು ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನು ನೆಕ್ಸ್ಟ್ ಒಂದು ಬಾಕ್ಸಲ್ಲಿ ಬಂದ್ಬಿಟ್ಟು ಒಣ ದ್ರಾಕ್ಷಿ ಏನು ಬರುತ್ತೆ ಅದನ್ನ ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದ್ರಲ್ಲಿ ಬಂದ್ಬಿಟ್ಟು ಧನಿಯಾ ಪುಡಿ ಏನು ಬರುತ್ತೆ, ಅಂದರೆ ಕೊತ್ತಂಬರಿ ಬೀಜ ಪುಡಿ ಏನು ಬರುತ್ತೆ ಅದನ್ನ ನಾನು ಮನೇಲೆ ಮಾಡಿಟ್ಕೊಂಡಿರೋದು, ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಉಪ್ಪಿನಕಾಯಿ ಇಟ್ಕೊಂಡಿದ್ದೀನಿ, ಮಾವಿನಕಾಯಿ ಉಪ್ಪಿನಕಾಯಿ. ಸೊ ಇದು ಜಾಸ್ತಿ ಏನು ರೇರಾಗಿ ಯೂಸ್ ಮಾಡೋದ್ರಿಂದ ಇದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಇದ್ರಲ್ಲಿ ಬಂದ್ಬಿಟ್ಟು ಹುಚ್ಚಲ್ ಪೌಡರ್ ಪುಡಿ ಏನು ಬರುತ್ತೆ, ಹುಚ್ಚಲ್ ಪುಡಿ ಇದನ್ನ ಜಸ್ಟ್ ನೀರಲ್ಲಿ ಹಾಕ್ಬಿಟ್ಟು ಹುಚ್ಚಲ್ ಚಟ್ನಿ ಅಂತ ಹೇಳ್ಬೋದು, ಇಲ್ಲ ಅನ್ನಕ್ಕೆ ಏನಿಗಾದ್ರೂ ಕಲ್ಸ್ಕೊಂತಿರೋದಕ್ಕೆ ಇದು ಪೌಡರ್, ಇದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲೂ ಕೂಡ ಸೇಮ್ ಧನಿಯಾ ಪೌಡರ್ನ ಇಟ್ಕೊಂಡಿರೋದು, ಇದು ಎಕ್ಸ್ಟ್ರಾ ತರಿ ಎಲ್ಲ ಮಿಕ್ಕಿರುತ್ತಲ್ಲ ನೋಡಿ, ಸೊ ಅದನ್ನ ಈ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ನೈಸ್ ಪೌಡರ್ ಆಗಿದೆ, ಇದು ಸ್ವಲ್ಪ ತರಿ ಇರೋದ್ರಿಂದ ಇದನ್ನ ಯಾವ್ದಾದ್ರು ರುಬ್ಬೋಕೆ ಹಾಕ್ಬೇಕಾದ್ರೆ ಇದನ್ನ ಬಳಸ್ಕೊಳ್ಳೋಣ ಅಂತ ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಬಾಕ್ಸಲ್ಲಿ ಬಂದ್ಬಿಟ್ಟು ಎಕ್ಸ್ಟ್ರಾ ಮಸಾಲೆಗಳು ಮಿಕ್ಕಿರುತ್ತಲ್ಲ, ಸೊ ಚಿಲ್ಲಿ ಪೌಡರ್, ಗರಂ ಮಸಾಲ, ಸೊ ಎಕ್ಸೆಟ್ರಾ, ಸೊ ಆ ಪೌಡರ್ಸ್ನೆಲ್ಲ ಓಪನ್ ಮಾಡಿರದೇ ಇರೋದೆಲ್ಲ ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಬಾಕ್ಸಲ್ಲಿ ಬಂದ್ಬಿಟ್ಟು ಏನೇನು ಯೂಸ್ ಮಾಡಿ ಸ್ವಲ್ಪ ಮಿಕ್ಕಿರುತ್ತೆ ನೋಡಿ, ಸೊ ಅದನ್ನೆಲ್ಲ ಈ ತರ ಕ್ಲಿಪ್ಪಲ್ಲಿ ಲಾಕ್ ಮಾಡಿ ಈ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ. ಫಾರ್ ಎಕ್ಸಾಂಪಲ್ ಅರಿಶಿನ ಪುಡಿ ಆಗಿರ್ಬೋದು, ಚಿಲ್ಲಿ ಪೌಡರ್, ಪೆಪ್ಪರ್ ಪುಡಿ, ರೈಸ್ ಬಾತ್ ಪೌಡರು, ಮತ್ತೆ ಗರಂ ಮಸಾಲ, ಸೊ ಎಕ್ಸೆಟ್ರಾ. ಸೊ ಈ ತರ ಐಟಮ್ಸ್ನ ನಾನು ಈ ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಯೂಸ್ ಮಾಡಿರೋದಲ್ಲ, ಚೆಲ್ಲೋಗ್ಬಿಡುತ್ತೆ ಅಂದ್ಬಿಟ್ಟು ಈ ಬಾಕ್ಸಲ್ಲಿ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಐಟಮ್ಸ್ ಎಕ್ಸ್ಟ್ರಾ ಅಂತ ಇಟ್ಕೊಂಡಿರೋದು, ಇದನ್ನ ಇವಾಗ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ. ಬನ್ನಿ, ಎಲ್ಲನೂ ಕಂಪ್ಲೀಟಾಗಿ ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಡೀಟೇಲಾಗಿ ವೀಡಿಯೋಸ್ ಮಾಡ್ಕೊಳ್ಳೋಕೆ ಹೋದರೆ ಲೆಂತಿ ಆಗೋಗ್ಬಿಡುತ್ತೆ, ಮತ್ತು ಟೈಮ್ ಬೇರೆ ನನಗೆ ಸಾಕಾಗ್ತಿರ್ಲಿಲ್ಲ, ಅಂದರೆ ಬೇರೆ ಎಲ್ಲ ಕೆಲಸಗಳಿತ್ತು. ಸೊ ಹಾಗಾಗಿ ಸ್ಕಿಪ್ಪೇ ಮಾಡಿಬಿಟ್ಟೆ, ಎಷ್ಟಾಗುತ್ತೆ ಅಷ್ಟನ್ನು ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಫ್ರೀಝರ್ ಏನು ಪಾರ್ಟ್ ಬರುತ್ತೆ ಅದನ್ನು ಕೂಡ ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡಿ, ಅಲ್ಲಿ ನಾನು ಬರೀ ಕಾಳುಗಳೇನು ಬರುತ್ತೆ, ಅಲಸಂದೆ ಕಾಳು, ಹುರುಳಿಕಾಳು, ಮತ್ತು ಹಸಿ ಕಡಲೆ, ಹಸಿರು, ಸೊ ಏನೇನು ಐಟಮ್ಸ್ ಇರುತ್ತೆ ಅದನ್ನೆಲ್ಲ ಮೇಲ್ಗಡೆ ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕೆಲವೊಂದಿಷ್ಟು ಪೌಡರ್ಸ್ಗಳೇನು ಬರುತ್ತೆ, ಅಂದರೆ ಕೋಕೋ ಪೌಡರ್ ಆಗಿರ್ಬೋದು, ವೆನಿಲಾ, ಮತ್ತು ಚಾಕ್ಲೇಟ್ ಫ್ಲೇವರು, ಬೇಕಿಂಗ್ ಸೋಡಾ, ಸೊ ಆ ಥರದ ಐಟಮ್ಸ್ ಎಲ್ಲ ಮೇಲ್ಗಡೆ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಕೆಳಗಡೆ ಬಂದರೆ ನಾನು ವೆಜಿಟೇಬಲ್ಸ್ ಆಗಿರ್ಬೋದು, ಮತ್ತು ಆಗಿನ ಮಸಾಲೆ ಐಟಮ್ಸ್ ಏನೇನು ತೋರಿಸ್ದೆ ಅಷ್ಟನ್ನು ಕೆಳಗಡೆ ಇದರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸೊ ಹೇಗಿತ್ತು, ಹೇಗೆ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ, ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಅದೆಲ್ಲ ಕೆಲಸ ಮುಗ್ದಿದ್ದಾದಮೇಲೆ ಕೆಲವೊಂದಿಷ್ಟು ಕಾಳುಗಳೆಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು, ಯಾಕಂದರೆ ಸ್ವಲ್ಪ ಲಡ್ಡೆಲ್ಲ ಇತ್ತು ಮತ್ತು ಕಲ್ಲುಗಳೆಲ್ಲ ಇತ್ತು. ಹಾಗಾಗಿ ಹಸಿರು ಮತ್ತು ಅವರೆಕಾಳು ಏನು ಬರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ನನ್ನ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕಾಗಿತ್ತು. ಬೆಳಗ್ಗೆನೇ ಡಸ್ಟ್ ಎಲ್ಲ ಮಾಡ್ಕೊಂಡಿದ್ದೆ, ಹಾಗೆಯೇ ಕಿಚನ್ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡಿದ್ದೆ. ಅದು ಯಾವುದೂ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಯಾಕಂದರೆ ಸುಮ್ಮನೆ ವೀಡಿಯೋ ಮಾಡ್ಕೊಳ್ಳೋಕೆ ಹೋದರೆ ನಂಗೆ ಟೈಮೇ ಆಗೋಗ್ಬಿಡುತ್ತೆ. ವೀಡಿಯೋ ನೋಡ್ಕೋತಾ ಇರಬೇಕು, ಆಗ್ತಾ ಇದೆಯಾ ಇಲ್ವಾ, ಜಾಸ್ತಿ ಟೈಮ್ ಆಗಿಬಿಟ್ಟಿದೆಯಾ, ಕಟ್ ಮಾಡಬೇಕು. ಸೊ ಹಾಗಾಗಿ ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋ ವೀಡಿಯೋನ ಸ್ಕಿಪ್ಪೇ ಮಾಡಿಬಿಟ್ಟೆ. ಸೊ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಡಸ್ಟ್ ಎಲ್ಲ ಮಾಡ್ಕೊಂಡಿದ್ದೆ ಅಲ್ವಾ, ಇವಾಗ ಒರೆಸ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ನೀಟಾಗಿ ಒಂದು ಕಡೆಯಿಂದ ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ರೆ ಕೆಲಸ ಮುಗ್ದೇ ಹೋಯ್ತು ಅಂತಲೇ ಅರ್ಥ. ಸೊ ಹಾಗೆ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡು
ಅಂದ್ಕೊಂಡಿದ್ದೆ, ಅಂದರೆ ಫ್ಲವರ್ ಇಡೋ ಪಾರ್ಟ್ ಏನು ಬರುತ್ತೆ ಇದನ್ನು. ಸೊ ಅದನ್ನು ಸೆಟಪ್ ಮಾಡಿಬಿಟ್ಟು ಇವಾಗ ಎಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಸುಮ್ಮನೆ ಇವಾಗ ಇಟ್ಟೆ, ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಟಿ ವಿ ಹತ್ರ ಹಾಗೆಯೇ ಒಂದು ಸೋಫಾ ಹತ್ರ ಇಟ್ಟಿದ್ದೀನಿ. ಸೊ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಚೆನ್ನಾಗಿದೆಯಾ ಇಲ್ವಾ, ಬೇರೆ ಕಡೆ ಇಡ್ಲಾ ಅಂತ. ಹಾಗೆಯೇ ಇದಾಗಿತ್ತು ಇವತ್ತಿನ ಈ ವಿಡಿಯೋ, ಕ್ಲೀನಿಂಗ್ ವಿಡಿಯೋ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.